ನಮಸ್ತೆ ಫ್ರೆಂಡ್ಸ್. ಗೋಫ್ಲೈಯಿಂದ ಹೊಸ ಅಪ್ಡೇಟ್ ಏನಪ್ಪ ಅಂದರೆ, ಮೇ ತಿಂಗಳಿಂದ ಯಾರೆಲ್ಲ ಥಾಯ್ಲೆಂಡ್ಗೆ ಟ್ರಾವೆಲ್ ಮಾಡ್ತಾರೆ ಅವ್ರಿಗೆ ಇಂಟರ್ನ್ಯಾಷನಲಲ್ಲಿ ಈಗ ಥಾಯ್ಲೆಂಡ್ಗೆ ಹೋಗಬೇಕು ಅಂದರೆ ಅವ್ರಿಗೆ ಥಾಯ್ಲೆಂಡ್ ಅರೈವಲ್ ಕಾರ್ಡ್ ಅಂತ ಮಾಡ್ತಾರೆ. ಅದು ಕಂಪಲ್ಸರಿ ಆಗಿರೋದ್ರಿಂದ ಎಲ್ಲರೂ ಕೂಡ ಟ್ರಾವೆಲ್ ಮಾಡೋಂಥವ್ರಿಗೆ ಥಾಯ್ಲೆಂಡ್ ಅರೈವಲ್ ಕಾರ್ಡ್ ಅಂತ ಹೇಳಿ ನಾವು ಆನ್ಲೈನಲ್ಲಿ ಫಸ್ಟೇ ನಾವು ಬುಕ್ ಮಾಡ್ಕೋಬೇಕು. ಟ್ರಾವೆಲ್ ಮಾಡೋದಕ್ಕಿಂತ ಮೊದಲು 3 ಡೇಸ್ ಬಿಫೋರಿಂದ ಅದನ್ನು ಸ್ಟಾರ್ಟ್ ಆಗುತ್ತೆ. ಕೊನೆ ದಿನನೂ ಬೇಕಾದ್ರೆ ಮಾಡ್ಬೋದು. ಮಿನಿಮಮ್ 3 ಡೇಸ್ ಮುಂಚೆಯಿಂದ ನಾವು ಅದನ್ನು ಮಾಡ್ಬೋದು. ಅದಿದೆ ಮಾತ್ರ ಎಂಟ್ರಿ ಕೊಡುವಂಥದ್ದು. ಯಾರೆಲ್ಲ ಮುಂದೆ ಟ್ರಾವೆಲ್ ಮಾಡ್ತೀರಾ, ಈ ವಿಡಿಯೋದಲ್ಲಿ ನಿಮಗೆ ಹೆಲ್ಪ್ ಆಗುತ್ತೆ, ಹೇಗೆ ಅದನ್ನು ಅಪ್ಡೇಟ್ ಮಾಡೋದು ಮತ್ತು ಹೇಗೆ ನಾವು ಥಾಯ್ಲೆಂಡ್ ಅರೈವಲ್ ಕಾರ್ಡ್ನ ನಾವು ಅಪ್ರೂವಲ್ ತೊಗೊಳ್ಳೋದು ಅಂತೇಳಿ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಬನ್ನಿ ವಿಡಿಯೋನ ಮುಂದುವರ್ಸೋಣ. ಫ್ರೆಂಡ್ಸ್ ನಮಸ್ತೆ. ಥಾಯ್ಲೆಂಡ್ ಡಿಜಿಟಲ್ ಅರೈವಲ್ ಕಾರ್ಡ್ಗೆ ಸ್ವಾಗತ. ಇಲ್ಲಿ ಫಸ್ಟು ಅರೈವಲ್ ಕಾರ್ಡ್ನ ನಾವು ಕ್ಲಿಕ್ ಮಾಡ್ಕೋಬೇಕು. ಅರೈವಲ್ ಕಾರ್ಡ್ ಕ್ಲಿಕ್ ಮಾಡಿದ್ರೆ ನಮಗೆ ಪರ್ಸನಲ್ ಇನ್ಫಾರ್ಮೇಷನ್ ಬರುತ್ತೆ. ಪರ್ಸನಲ್ ಇನ್ಫಾರ್ಮೇಷನಲ್ಲಿ ನಮಗೆ ಪಾಸ್ಪೋರ್ಟಲ್ಲಿ ಏನಿರುತ್ತೆ ಆ ರೀತಿ ನಾವು ಮೆನ್ಷನ್ನ ಮಾಡಬೇಕಾಗುತ್ತೆ. ಫ್ಯಾಮಿಲಿ ನೇಮ್, ಫಸ್ಟ್ ನೇಮ್, ಪಾಸ್ಪೋರ್ಟ್ ನಂಬರ್, ಜೊತೆಗೆ ನಮ್ಮದು ನ್ಯಾಷನಾಲಿಟಿ, ಡೇಟ್ ಆಫ್ ಬರ್ತ್, ನಾವೇನು ಕೆಲಸ ಮಾಡ್ತಿದ್ವಿ, ಜಾಬ್ ಆಗಿರೋ ಜಾಬು, ಬಿಸ್ನೆಸ್ ಆಗಿರೋ ಬಿಸ್ನೆಸ್ಸು, ಸಿಂಪಲ್ ಇನ್ಫಾರ್ಮೇಷನ್ ಇರುತ್ತೆ, ತುಂಬ ರಿಸ್ಕ್ ಏನಿರಲ್ಲ. ನಿಮಗೆ ಟ್ರಿಕ್ಕಿ ಅನಿಸೋದು ಅಥವಾ ಯಾವುದೇ ಅಷ್ಟು ಕಷ್ಟ ಏನಿಲ್ಲ. ಜೊತೆಗೆ ಅಕಾಮಿಡೇಷನ್ನು, ಡೇಟ್ ಆಫ್ ದ ಟ್ರಾವೆಲ್ಲು, ನಾವು ಯಾವತ್ತು ಟ್ರಾವೆಲ್ ಮಾಡ್ತಿದ್ದೀವಿ ಅದು ಇನ್ಫಾರ್ಮೇಷನ್ನು, ನೀವು ಇದನ್ನು ಬುಕ್ ಮಾಡಬೇಕಂದ್ರೆ ಜಸ್ಟ್ ನಮಗೆ 2 ಸೈಡು ಫ್ಲೈಟ್ ಟಿಕೆಟ್ ಕನ್ಫರ್ಮೇಷನ್ ಆಗಿರಬೇಕು. ಜೊತೆಗೆ ಹೋಟೆಲ್ ಬುಕ್ಕಿಂಗ್ ಆಗಿರಬೇಕು. ಇಷ್ಟಿತ್ತು ಅಂದರೆ ನಾವು ಆರಾಮಾಗಿ ಥಾಯ್ಲೆಂಡ್ನ ಡಿಜಿಟಲ್ ಕಾರ್ಡ್ನ ನಾವು ಆರಾಮಾಗಿ ತಗೋಬೋದು. ಇದನ್ನು ಮಿನಿಮಮ್ 3 ಡೇಸ್ ಮುಂಚೆ ಬೇಕಾದ್ರೆ ತಗೋಬೋದು. ನಾವು ಕೊನೆ ದಿನ ಫ್ಲೈ ಆಗಬೇಕಾದ್ರೂ ತಗೋಬೋದು. ಬಟ್ ಹೋಗೋದಕ್ಕಿಂತ ಮೊದಲೇ ನೀವು ಈಸಿಯಾಗಿ ಮಾಡ್ಕೊಂಡು ಹೋದರೆ ತುಂಬ ಒಳ್ಳೆಯದು. ಅಲ್ಲಿ ಹೋಗಿ ಏರ್ಪೋರ್ಟಲ್ಲಿ ಮಾಡೋದಕ್ಕಿಂತನೂ ಇಲ್ಲಿ ನೆಕ್ಸ್ಟ್ ಒಂದು ಮೋಡ್ ಆಫ್ ದ ಟ್ರಾನ್ಸ್ಪೋರ್ಟ್ ಅಂತ ಇರುತ್ತೆ, ಏರ್ಲೈನ್ಸ್ ಅಂತ ಕೊಡಿ, ಮತ್ತು ಫ್ಲೈಟು, ಅದರ ಫ್ಲೈಟ್ ನಂಬರ್ ಇರುತ್ತೆ. ನಾವು ಯಾವುದು ಟ್ರಾವೆಲ್ ಮಾಡ್ತಾಯಿದ್ದೀವಿ ಆ ಫ್ಲೈಟ್ ನಂಬರ್ ಎಂಟ್ರಿ ಮಾಡಬೇಕಾಗುತ್ತೆ. ಡಿಪಾರ್ಚರ್ ಡೇಟು, ಅರೈವಲ್ ಡೇಟು ಮತ್ತು ಡಿಪಾರ್ಚರ್ ಡೇಟು, ರಿಟರ್ನ್ ಡೇಟು ಎರಡೂ ಕೂಡ ನಾವು ಫ್ಲೈಟ್ ಟಿಕೆಟ್ನ ಮೆನ್ಷನ್ ಮಾಡಬೇಕಾಗುತ್ತೆ. ಜೊತೆಗೆ ನಾವು ಎಲ್ಲಿ ಸ್ಟೇ ಆಗ್ತೀವಿ, ಹೋಟೆಲ್ಲ ಹೇಗೆ, ಓಕೆನಾ, ಅದು ಕೂಡ ನಾವು ಹಾಕಬೇಕಾಗುತ್ತೆ. ನಾವಿಲ್ಲಿ ನೋಡಿ ಜಸ್ಟ್ ಬ್ಯಾಂಕಾಕ್ ಅಥವಾ ನಾವು ಪಟಾಯದಲ್ಲಿ ಇರ್ತದೆ, ಪಟಾಯ ಅಂತ ಹಾಕಬೇಕಾಗುತ್ತೆ. ಜಸ್ಟ್ ಈಗ ಪಟಾಯ ತಗೋತಾ ಇಲ್ಲ, ಅದರಿಂದ ನಾವು ಬ್ಯಾಂಕಾಕಲ್ಲಿ ಹೋಟೆಲ್ನ ಬುಕ್ ಮಾಡಿದ್ವಿ. ಬ್ಯಾಂಕಾಕ್ ಹೋಟೆಲ್ನ ನಾವು ಹಾಕ್ತಾಯಿದ್ವಿ. ಫ್ರೆಂಡ್ಸ್, ಅದೇ ರೀತಿ ನಮ್ಮ ಗೋಫ್ಲೈ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸಿಂದ ಎವ್ರಿ ಮಂತ್ ಡಿಪಾರ್ಚರ್ ಇರುತ್ತೆ. ಥಾಯ್ಲ್ಯಾಂಡ್ಗೆ 3 ನೈಟ್ 4 ಡೇಸ್ ಇದೆ, 4 ನೈಟ್ 5 ಡೇಸ್ ಇದೆ. ನಿಮಗೆ 29,000 ರುಪೀಸ್ಗೆ 3 ನೈಟ್ 4 ಡೇಸ್ ಅಕಾಮಿಡೇಷನ್ನು, ಬ್ರೇಕ್ಫಾಸ್ಟ್, ಲಂಚ್ ಆ್ಯಂಡ್ ಡಿನ್ನರ್ ಎವ್ರಿ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ, ಕೊನೆಯಲ್ಲಿ ಸ್ಕ್ರೀನಲ್ಲಿ ನಂಬರ್ ಬರುತ್ತೆ, ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ನಾವು ಫಸ್ಟು ಹೋಟೆಲ್ ಬುಕ್ ಮಾಡ್ಬೇಕಾದ್ರೆ ಅದು ಯಾವ ಡಿಸ್ಟ್ರಿಕ್ ಬರುತ್ತೆ, ಏನು ಪ್ರತಿಯೊಂದು ನಾವು ಸ್ವಲ್ಪ ಚೆಕ್ ಮಾಡ್ಕೊಂಡು ಇನ್ಫಾರ್ಮೇಷನ್ ತೊಗೊಂಡಾಗ ನಮಗೆ ಫಿಲ್ ಮಾಡೋಕ್ಕೆ ಈಸಿ ಆಗುತ್ತೆ. ಅದೇ ರೀತಿ ಕೊನೆಯಲ್ಲಿ ಅಡ್ರೆಸ್ ಇರುತ್ತೆ, ಬ್ಯಾಂಕಾಕ್ ನಾವು ಇರೋಂಥ ಹೋಟೆಲ್ಲು, ಏರಿಯಾ, ಡಿಸ್ಟಿಕ್, ಪ್ರತಿಯೊಂದು ಇನ್ಫಾರ್ಮೇಷನ್ನು ನೀವು ಆನ್ಲೈನಲ್ಲಿ ಸಿಗುತ್ತೆ. ನಿಜ ಅಥವಾ ನೀವು ಹೋಟೆಲ್ ಬುಕ್ ಮಾಡಬೇಕಾದ್ರೆ ನಿಮ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಆ ಹೋಟೆಲ್ ಅಡ್ರೆಸ್ ಎಲ್ಲ ಇರುತ್ತೆ, ಅದನ್ನು ಮೆನ್ಷನ್ ಮಾಡಿದ್ರೆ ನಿಮ್ಗೆ ಈಸಿಯಾಗಿ ತೊಗೊಳುತ್ತೆ. ಹೆಲ್ತ್ ಡಿಕ್ಲೇಷನ್ ಅಂದರೆ ಏನಪ್ಪ ಅಂದರೆ, ಸಪೋಸ್ ನಾವು ಯಾವ್ದಾರ BP ಆಗಿರ್ಬೋದು, ಶುಗರ್ ಆಗಿರ್ಬೋದು, ಯಾವ್ದಾರ ಮಾತ್ರೆ ಆಗಿರ್ಬೋದು, ಇಂಜೆಕ್ಷನ್ ಆಗಿರ್ಬೋದು ತಗೋತಾ ಇದ್ದರೆ ಅಥವಾ ವ್ಯಾಕ್ಸಿನೇಷನ್ ಹಾಕಿದರೆ
ಅಲ್ಲಿ ಎಸ್ ಅಂತ ಕೊಡಬೇಕಾಗತ್ತೆ. ಅದರ್ವೈಸ್ ಏನು ನಾವು ತೊಗೋತಾ ಇಲ್ಲ ಅಂದರೆ ನೋ ಅಂತ ಕೊಟ್ಟರೆ ಸಾಕು, ಆಟೋಮೆಟಿಕ್ಕಾಗಿ ಓಕೆ ಆಗುತ್ತೆ. ಜೊತೆಗೆ ನಿಮಗೆ ಕೊನೆಯಲ್ಲೊಂದು ಮೇಲ್ ಐ ಡಿ ಕೇಳುತ್ತೆ. ಆ ಮೇಲ್ ಐ ಡಿ ಹಾಕಿದ್ರೆ ಆಟೋಮೆಟಿಕ್ಕಾಗಿ ನಿಮ್ಮ ಜೊತೆ ಒಂದು ವೆರಿಫಿಕೇಷನ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ನೀವು ಅಗ್ರಿ ಮಾಡಿದ್ರೆ ಲಾಸ್ಟ್ ಫೈನಲ್ ಸಬ್ಮಿಟ್ ಆಗುತ್ತೆ. ನಿಮ್ಮ ಮೇಲ್ಗೆ ಕನ್ಫರ್ಮೇಷನ್ ಲೆಟರ್ ಕೂಡ ಬರುತ್ತೆ. ಸಿಂಪಲ್ ಅರೈವಲ್ ಕಾರ್ಡ್ನ ನಾವು ಹೀಗೆ ಮಾಡೋಂಥದ್ದು. ಒಂದು ಪ್ರಿಂಟೌಟ್ ಜೊತೆಗೆ ಇಟ್ಕೋಬೋದು. ಈ ರೀತಿ ನಿಮಗೆ ಫಾರ್ಮೆಟಲ್ಲಿ ಒಂದು ನಿಮ್ಮ ಮೇಲ್ಗೆ ಬರುತ್ತೆ. ಇದನ್ನು ನೀವು ಯಾರೆಲ್ಲ ಟ್ರಾವೆಲ್ ಮಾಡ್ತೀರೋ ಅವರು ಜೊತೆಗೆ ಕ್ಯಾರಿ ಮಾಡಿದ್ರೆ ನಿಮ್ಗೆ ಇಷ್ಟೇ ಸಾಕು, ಯಾವುದೇ ರೀತಿ ಇನ್ನು ಪ್ರೊಸೆಸರ್ ಇರೋಲ್ಲ. ಥ್ಯಾಂಕ್ ಯು ಸೊ ಮಚ್.